ಏನ್ ಮಾಡ್ತಾ ಇದ್ದೀರಾ? ಅದಕ್ಕೆ ಯಾಕಮ್ಮ ಕೈ ಸುಟ್ಕೋತಾ ಇದೀಯಾ? ಏನ್ ಮಾಡ್ಲಿ ಅಣ್ಣ, ನನ್ ಮನ್ಸು ಸುಟ್ಟು ಭಸ್ಮ ಆಗೋಗಿದೆ. ಯಾಕಣ್ಣ ದೇವ್ರು ನಮ್ಮನ್ನ ಇಷ್ಟೊಂದು ಸತಾಯಿಸ್ತಾ ಇದ್ದಾನೆ? ರೀ ರೀ ಏನಾಯ್ತು ನಿಮ್ಗೆ? ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಯಾಕಪ್ಪ ಒಂದ್ ತುತ್ತು ತಿಂದೆ ಹಾಗೆ ಕೂತಿದ್ಯಾ? ನೆನ್ನೆನೂ ಸರಿಯಾಗಿ ಊಟ ಮಾಡಿಲ್ಲ ನೀನು. ಅಪ್ಪ ಹೇಳಪ್ಪ, ಏನ್ ಚಿಂತೆ ಮಾಡ್ತಿದ್ಯಾ? ಏನಿಲ್ಲ ಮಗಳೇ, ನಿಮ್ಮತ್ತೆ ಕಲ್ಯಾಣಿ ನೋಡಿದ್ರೆ ಪಾಪ ಅನ್ಸುತ್ತೆ. ಅದೆಷ್ಟು ಕಷ್ಟಪಟ್ಟು ಮದುವೆಗೆ ತಯಾರಿ ಮಾಡ್ಕೊಂಡಿದ್ಲ ಏನೋ, ನೋಡಿದ್ರೆ ಹೀಗಾಗೋಯ್ತು. ಆ ಗರುಡ ಮತ್ತು ಅವನ ಭಾವ ಎಲ್ಲದನ್ನೂ ಹಾಳು ಮಾಡ್ಬಿಟ್ರು. ಅವಳು ಅಳೋದು ನೋಡ್ತಾ ಇದ್ರೆ ನನಗೆ ಸಂಕಟ ಆಗುತ್ತಮ್ಮ. ನೀವ್ ಯಾಕ್ರಿ ಚಿಂತೆ ಮಾಡ್ತೀರಾ? ಆಗಿದ್ದೆಲ್ಲ ಒಳ್ಳೇದಕ್ಕೆ ಅನ್ಕೊಬೇಕು. ಹೌದಪ್ಪ, ಕಲ್ಯಾಣಿ ಅತ್ತೆ ಅಂತ ಜನರ ಸಂಬಂಧ ಬೆಳೆಸೋದಕ್ಕಿಂತ ಮುರಿದು ಹೋಗಿದ್ದೆ ಒಳ್ಳೇದಾಯ್ತು. ಒಳ್ಳೇದಾಯ್ತು ಸರಿ, ಆದರೆ ಮುಂದೆ ಏನು ಮಾಡ್ತಾಳೆ ಅಂತ ಚಿಂತೆ ಆಗಿದೆ. ಊರಲ್ಲಿ ಮಹಾದೇವನಿಗೆ ಒಳ್ಳೆ ಅಭಿಪ್ರಾಯ ಇಲ್ಲ. ಗರುಡ ನೋಡಿದ್ರೆ ಅವನ ಹೆಸರನ್ನ ಮತ್ತಷ್ಟು ಹಾಳು ಮಾಡ್ತಿದ್ದಾನೆ. ಅಪ್ಪ ಅರೆ ಕಾವ್ಯ, ಅಪ್ಪ ನಂಗಿರ್ತು ಬೆಂಗಳೂರಲ್ಲಿ ಸೆಕೆಂಡ್ ರೌಂಡ್ ಇಂಟರ್ವ್ಯೂ ಇದೆಯಪ್ಪ, ನಾನು ಅದಕ್ಕೆ ಹೋಗಿ ಬರ್ತೀನಿ. ಸರಿ, ತಿಂಡಿ ತಿಂದು ಹೋಗಮ್ಮ. ರೀ ಅವ್ರದ್ದಾಗ್ಲೇ ತಿಂಡಿ ಆಯ್ತು. ಸರಿ, ನಾ ತಿಂಡಿ ತಿಂದು ನಿನಗೆ ಬಸ್ ಸ್ಟ್ಯಾಂಡಿಗೆ ಬಿಡ್ತೀನಿ ಬಿಡು. ಏನು ಬೇಡಪ್ಪ, ನೀವೆಲ್ಲರೂ ನೆಮ್ಮದಿಯಾಗಿ ತಿಂಡಿ ಮಾಡಿ. ನಾನು ಆಲ್ರೆಡಿ ಆಟೋದವ್ರಿಗೆ ಬರಕ್ಕೆ ಹೇಳಿದ್ದೀನಿ, ಅವ್ರು ಬಂದು ಆಯ್ತು. ನಾನು ಹೋಗಿ ಬರ್ತೀನಿ. ಸರಿ, ಇಂಟರ್ವ್ಯೂ ಮುಗಿದ್ಮೇಲೆ ನನಗೊಂದು ಫೋನ್ ಮಾಡು. ಸರಿಪ್ಪ ಅಮ್ಮ, ಬರ್ತೀನಿ. ಹುಷಾರು. ಅಕ್ಕ ಬರ್ತೀನ. ಕಾವ್ಯ, ಕಾವ್ಯ ನೀನ್ ಇಲ್ಲೇ ಎಲ್ಲಾದ್ರೂ ಕೆಲಸ ಮಾಡ್ಬೋದಲ್ವೇನೆ? ಅಷ್ಟು ದೂರ ಹೋಗ್ಬೇಕಾ? ಅಕ್ಕ, ನಾನು ಓದಕ್ಕೆ ತಕ್ಕನಾಗೆ ಇಲ್ಲಿ ಕೆಲಸ ಸಿಗಲ್ವೇ? ದೊಡ್ಡ ಸೈಂಟಿಸ್ಟ್ ಆಗಬೇಕು ಅನ್ನೋದು ನನ್ನ ಕನಸು. ಅದಕ್ಕೆ ನಾನು ಬೆಂಗಳೂರಿಗೆ ಹೋಗಲೇಬೇಕು. ನಂಗೂ ನೀನು ಅದೇ ಆಗ್ಬೇಕು ಅನ್ನೋದೇ ಆಸೆ ಕಣೆ. ಆದ್ರೆ ನೀನು ಅಷ್ಟು ದೂರ ಹೋಗಿರ್ಬೇಕು, ಬೇಜಾರಾಗುತ್ತೆ. ಅಯ್ಯೋ ಅಕ್ಕ, ಬೇಜಾರು ಮಾಡ್ಕೋಬೇಡ್ವೆ. ನೋಡು, ನೀ ನನ್ನ ಮಿಸ್ ಮಾಡ್ಕೊಂಡಾಗೆಲ್ಲ ವಿಡಿಯೋ ಕಾಲ್ ಮಾಡು, ಮಾತಾಡೋಣ, ಸರಿನಾ? ಅಕ್ಕ ನಗೆ. ಸರಿ ಆಯ್ತು, ಹುಷಾರಾಗಿ ಹೋಗಿ ಬರ್ಬೇಕು. ಸರಿ ಅಕ್ಕ, ನೀನು ಹುಷಾರು. ಅಮ್ಮ ಬರ್ತೀನಿ. ಸರಿ ಅಮ್ಮ, ಹುಷಾರು. ಸರಿಪ್ಪ. ನೀವ್ ತಿಂತಾ ಇರಿ, ನಾನು ಅವಳನ್ನ ಬಿಟ್ಟು ಬರ್ತೇನೆ. ಅಯ್ಯೋ ದೇವ್ರೆ, ಐ ಶುಡ್ ಗೋ ಟು ಬ್ಯಾಂಗ್ಳೂರ್, ಇಲ್ಲ ಇಂಟರ್ವ್ಯೂ ಮಿಸ್ ಆಗುತ್ತೆ. ಯಾಕವಲ್ಲಿ ನಿಂತಿದ್ದೆ, ಬಸ್ ಬರಲ್ಲ ಕಣವ. ಯಾಕಂಟಿ, ಏನಾಯ್ತು? ಇವತ್ತು ಸ್ಟ್ರೈಕು, ಬೆಂಗಳೂರಿಗೆ ಯಾವ ಬಸ್ಸು ಹೋಗಲ್ಲ. ಮನೆಗೆ ಹೋಗಮ್ಮ, ನಾವು ಮನೆಗೆ ಹೋಯ್ತಾವೆ. ಅಯ್ಯೋ ಇದೇನಿದ್ ಹೀಗೆ ಹೇಳ್ತಿದಾರ? ಈಗ ಏನ್ ಮಾಡೋದು? ಐ ಶುಡ್ ಅಟೆಂಡ್ ದ ಇಂಟರ್ವ್ಯೂ. ಟ್ರಾವೆಲ್ಸ್ನವರು ಕಾಲ್ ಮಾಡ್ತೀನಿ. ಹಲೋ ಮೇಡಮ್, ಸಾರಿ ಫಾರ್ ದಿ ಇನ್ಕನ್ವೀನಿಯನ್ಸ್. ಪ್ರೊಟೆಸ್ಟ್ ಇರೋದ್ರಿಂದ ನಮ್ಮ ಯಾವ ಬಸ್ಸು ಬೆಂಗಳೂರಿಗೆ ಹೋಗಲ್ಲ. ನಿಮ್ಮ ಅಮೌಂಟು ರೀಫಂಡ್ ಮಾಡಿದ್ದೀವಿ. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ. ಅಯ್ಯೋ ದೇವ್ರೆ, ಏನ್ ಮಾಡೋದು ಇವಾಗ? ಓ ಕಾವ್ಯ, ಮಗಳೇ, ಏನಮ್ಮ ಬಸ್ ಹತ್ತಿದ್ಯಾ? ಇಲ್ಲಪ್ಪ, ಬಸ್ ಕ್ಯಾನ್ಸಲ್ ಆಯ್ತು. ಅದೇನೋ ಸ್ಟ್ರೈಕ್ ಅಂತೆ. ಏನಮ್ಮ ಹೇಳ್ತಾ ಇದೀಯಾ? ಬೆಂಗಳೂರಿಗೆ ಯಾವ ಬಸ್ಸು ಹೋಗಲ್ವಂತೆ. ನನಗೆ ಟೆನ್ಷನ್ ಆಗ್ತಿದೆ ಅಪ್ಪ. ನಾನು ಇಂಟರ್ವ್ಯೂ ಅಟೆಂಡ್ ಮಾಡ್ಲಿಲ್ಲ ಅಂದ್ರೆ ನನ್ ಕೆಲ್ಸನೇ ಸಿಗಲ್ಲ. ಮಗಳೇ, ನೀನೇನು ಯೋಚನೆ ಮಾಡ್ಬೇಡ. 2 ನಿಮಿಷ ನಾನು ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ತೀನಿ. ನೋಡು, ನೀನ್ ಬೆಂಗಳೂರಿಗೆ ಹೋಗೇ ಹೋಗ್ತೀಯಾ? ಹಾ ಸರಿಪಾ. ಸರ್ಕಾರಕ್ಕೆ ಧಿಕ್ಕಾರ, 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 ಸರ್ಕಾರಕ್ಕೆ ಧಿಕ್ಕಾರ.
ಧಿಕ್ಕಾರ ಧಿಕ್ಕಾರ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಇವತ್ತೆಲ್ಲ ಬಂದ್ ನಡೀತಾ ಇದೆ, ಅಂಗಡಿಗಳೆಲ್ಲ ಬಂದ್ ಮಾಡ್ಬೇಕು. ಸರ್ಕಾರಕ್ಕೆ ಧಿಕ್ಕಾರ 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 ಧಿಕ್ಕಾರ. ರೀ ಮೇಡಮ್, ನಿಮ್ಗೆ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾ? ಇವತ್ ಬಂದ್ ನಡೀತಾ ಇದೆ, ಹೋಗ್ರಿ ಮನೆಗೆ. ಧಿಕ್ಕಾರ ಧಿಕ್ಕಾರ ಸರ್ಕಾರಕ್ಕೆ ಧಿಕ್ಕಾರ. ಓ, ಅದೇ ಹುಡುಗಿನೇ ಇರಬೇಕು. ಸತ್ಯನಾರಾಯಣ ಮಾಮಂಗೆ ಇನ್ನೊಬ್ಳು ಮಗಳಿರೋ ವಿಚಾರನೇ ಗೊತ್ತಿರ್ಲಿಲ್ವಲ್ಲ. ನಾನೇನು ಅನ್ಯಾಯ ಮಾಡಿದೆ ಅಂತ ನನಗೆ ಶಿಕ್ಷೆ? ನನಗೆ ಹರಕೆ ತಪ್ಪಿಸಿಲ್ಲ, ಪೂಜೆ ತಪ್ಪಿಸಿಲ್ಲ, ಯಾವ ಶಾಸ್ತ್ರದಲ್ಲೂ ದೋಷ ಮಾಡಿಲ್ಲ. ಆದ್ರೂ ಯಾಕೆ ನನ್ ಮಗನ್ಗೆ ಮದುವೆ ಭಾಗ್ಯ ಕೊಟ್ಟಿಲ್ಲ? ಯಾಕೆ ಈ ವಿಷಯದಲ್ಲಿ ಇಷ್ಟೊಂದು ಕಷ್ಟ ಕೊಡ್ತಿದ್ಯಾ? ಇಲ್ಲ, ಇವತ್ತು ನನ್ನ ಪ್ರಶ್ನೆಗೆ ನನಗೆ ಉತ್ತರ ಬೇಕು. ನನ್ನ ಪ್ರಶ್ನೆಗೆ ಉತ್ತರ ಸಿಗೋವರೆಗೂ ನಾನಿಲ್ಲಿಂದ ಹೋಗಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಬೇಕು. ಪ್ರತಿ ವರ್ಷ ಅನ್ನದಾನಕ್ಕೆ ದೇಣಿಗೆ ಕೊಡೋದನ್ನ ನೀವು ಮಾತ್ರ ತಪ್ಪಿಸೋದಿಲ್ಲ. ನಾವು ಕೇಳೋದಕ್ಕೆ ಮುಂಚೆನೇ ತಂದು ಕೊಡ್ತೀರಿ. ಆ ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ಅವನು ಕೊಟ್ಟಿರೋದನ್ನ ಅವನಿಗೆ ಕೊಡೋದಕ್ಕೆ ನಾವು ಯಾಕೆ ಹಿಂದೆ ಮುಂದೆ ನೋಡ್ಬೇಕು ಹೇಳಿ? ಸರಿ, ನಾವಿನ್ ಬರ್ತೀವಿ. ಒಳ್ಳೇದು. ಏನ್ ಮಾಡ್ತಾ ಇದ್ದೀರಾ ಅದಕ್ಕೆ? ಯಾಕಮ್ಮ ಕೈ ಸುಟ್ಕೋತಾ ಇದೀಯಾ? ಏನ್ ಮಾಡ್ಲಿ ಅಣ್ಣ, ನನ್ ಮನ್ಸು ಸುಟ್ಟು ಭಸ್ಮ ಆಗೋಗಿದೆ. ಯಾಕಣ್ಣ ದೇವ್ರು ನಮ್ಮನ್ನ ಇಷ್ಟೊಂದು ಸತಾಯಿಸ್ತಾ ಇದ್ದಾನೆ? ಹೆತ್ ಮಗನಿಗೆ ಇಷ್ಟು ವರ್ಷ ಆದ್ರೂ ಮದ್ವೆ ಇಲ್ಲ, ಸಂಸಾರ ಇಲ್ಲ ಅಂದ್ರೆ ಅದನ್ನ ನೋಡ್ಕೊಂಡು ನಾನು ಹೇಗಣ್ಣ ಸುಮ್ನೆ ಇರ್ಲಿ? ನನ್ ಮಗನ್ಗೆ ಏನ್ ಕಡಿಮೆ ಆಗಿದೆ? ಆಸ್ತಿ ಇಲ್ವಾ, ಅಂತಸ್ತಿಲ್ವಾ, ಚೆನ್ನಾಗಿ ದುಡಿತಿಲ್ವಾ, ಒಳ್ಳೆ ಮನ್ಸಿಲ್ವಾ? ಏನು ಒಂದ್ ಕಾಡು ದಿನ ಮದ್ವೆ ನಿಲ್ತಿದೆ. ನಮ್ ಯಜಮಾನ್ರು ಇದ್ದಿದ್ರೆ ಹೀಗಾಗ್ತಿತ್ತ? ಹೀಗಾಗೋದಕ್ಕೆ ಅವ್ರು ಬಿಡ್ತಿದ್ರ? ಎಷ್ಟು ಜನಕ್ಕೆ ಮದ್ವೆ ಮಾಡ್ತಿದ್ದಾರೆ, ಆದ್ರೆ ಅವ್ರ ಸ್ವಂತ ಮಗನಿಗೆ ಮದ್ವೆ ಆಗೋ ಭಾಗ್ಯ ಇಲ್ವಲ್ಲ. ಅಯ್ಯೋ, ಅದಕ್ಕೆ ಸಮಾಧಾನ ಮಾಡ್ಕೊಳ್ಳಿ. ಒಂದ್ ಮದ್ವೆ ನಿಂತೋದ್ರೇನಂತೆ, ಇನ್ನೊಂದ್ ಮದ್ವೆ ಅರೇಂಜ್ ಮಾಡಿದ್ರಾಯ್ತು. ಅಯ್ಯ, ನೀವೇನೋ ಸಮಾಧಾನ ಮಾಡ್ತೀರಾ, ಆದ್ರೆ ನಮ್ಮ ಮಾದೇವನಿಗೆ ಈ ಊರಿನ ಹೆಣ್ ಬೇಡ ಅಂತ ಬೇರೆ ಊರಿಂದ ಫಿಕ್ಸ್ ಮಾಡಿದ್ವಿ. ಮಂಟಪದವರೆಗೂ ಬಂದ್ ಮದ್ವೆ ನಿಂತು ಹೋಯ್ತು. ನಮ್ಮ ಊರಿನ ಜನದ ಮುಂದೆ ನಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜಾಗೋಯ್ತು. ಪದೇ ಪದೇ ಹೀಗಾಗ್ತಾ ಇದ್ರೆ ಯಾರ್ ಮನ್ಸ್ತಾನೆ ತಡ್ಕೊಳ್ಳುತ್ತೆ? ಮತ್ತೆ ಹೀಗಾಗಲ್ಲ ಅಂತ ಏನ್ ಗ್ಯಾರಂಟಿ? ಒಟ್ನಲ್ಲಿ ನಮ್ ಹಣೆ ಬರನೇ ಸರಿ ಇಲ್ಲ. ಅಯ್ಯೋ, ಏನ್ ಮಾಡ್ಲಿ?
ಈ ಜಗಳನೆಲ್ಲ ಕೈ ಬಿಟ್ಟು ನಿನ್ ತಂಗಿನ ಮಾದೇವನಿಗೆ ಕೊಟ್ಟು ಮದುವೆ ಮಾಡು. ನಿಮ್ಗೆ ಅವನ ಮೇಲೆ ಅಷ್ಟೊಂದು ಅಭಿಮಾನ ಇದ್ರೆ ನೀವೇ ನಿಮ್ ಮಗಳನ್ನ ಕೊಟ್ಟು ಮದುವೆ ಮಾಡ್ಬೋದಾಗಿತ್ತಲ್ಲ. ಅಳಬೇಡ ಕಲ್ಯಾಣಿ, ಈ ನಿನ್ನ ಅಣ್ಣನ ಹತ್ರ ನಿನಗೊಂದು ದಾರಿ ಇದೆ. ನೋಡಮ್ಮ, ನೀನು ನನ್ನ ತಂಗಿನೇ, ನಿನ್ ಗಂಡ ನನ್ನ ಜೀವದ ಗೆಳೆಯ. ಅವನ ಮಗನ ಮದ್ವೆ ನಿಂತು ಅಂದ್ರೆ ನನ್ನ ಮನೆ ಮದ್ವೆ ನಿಂತು ಅಂತಾನೆ ಅರ್ಥ. ಹಾಗಂತ ನಿನಗೆ ಉಪಕಾರ ಮಾಡೋದಕ್ಕೆ ಬರ್ತಾ ಇದ್ದೀನಿ ಅಂತ ಅನ್ಕೋಬೇಡಮ್ಮ. ಇದು ನನ್ನ ಸ್ನೇಹಿತನಿಗೋಸ್ಕರ ಮಾಡ್ತಾ ಇರೋ ಕರ್ತವ್ಯ. ನೀನು ಒಪ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಏನಣ್ಣ ಅದು? ನಿನ್ನ ಮಗ ಮಹಾದೇವನಿಗೆ ನನ್ನ ಮಗಳು ಪ್ರೇಮನ ಕೊಟ್ಟು ಮದುವೆ ಮಾಡಬೇಕು ಅಂತ ನಿರ್ಧರಿಸಿದ್ದೀನಿ. ನಿನಗೆ ಒಪ್ಪಿಗೆನಮ್ಮ? ನೀನು ಒಪ್ಕೊಂಡ್ರೆ ಆದಷ್ಟು ಬೇಗ ಮದುವೆ ಮಾಡ್ಕೊಡ್ತೀನಿ. ಇದು ನನ್ನ ಮಾತು.